ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಮಾಹಿತಿ ತುಂಬ ಮುಖ್ಯವಾದದ್ದು. ಆದ್ದರಿಂದ ವಿಡಿಯೋಸ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮ್ಮ ಮನೆಯ ಹೊಸ್ತಿಲು ಆ ನಿಮ್ಮ ಭಾಗ್ಯದ ದ್ವಾರ. ಇಂದು ಅದರ ನಿಜವಾದ ರಹಸ್ಯವನ್ನು ತಿಳಿದುಕೊಳ್ಳಿ. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದೇಳುತ್ತೀರಿ, ಬಾಗಿಲನ್ನು ಸ್ವಚ್ಛಗೊಳಿಸುತ್ತೀರಿ, ಬಾಗಿಲಿಗೆ ಸಗಣಿ ನೀರು ಹಾಕಿ ರಂಗೋಲಿಯನ್ನು ಹಾಕುತ್ತೀರಿ. ಅದಾದ ನಂತರ ನೀವು ಮಾಡುವ ಮೊದಲ ಕೆಲಸ ಏನೆಂದರೆ ಮನೆಯ ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚುವುದು ಅಲ್ಲವೇ? ಅದನ್ನು ಎಂದಾದರೂ ಯೋಚಿಸಿದ್ದೀರಾ? ಹೊಸ್ತಿಲಿಗೆ ಅರಿಶಿಣವನ್ನು ಏಕೆ ಹಚ್ಚುತ್ತೀರಿ? ಅದು ಕೇವಲ ಬಣ್ಣಕ್ಕಾಗಿನ, ಅಥವಾ ಅಕ್ಕಪಕ್ಕದ ಮನೆಯವರು ನೋಡಿ ಮೆಚ್ಚಿಕೊಳ್ಳಲಿ ಎಂದ, ಅಥವಾ ತಲೆಮಾರುಗಳಿಂದ ಬಂದಿರುವ ಪದ್ಧತಿ ಅಭ್ಯಾಸವಾದ್ದರಿಂದಲ ಯಾಂತ್ರಿಕವಾಗಿ ಮಾಡುತ್ತಿದ್ದೀರಾ? ನಿಜ ಹೇಳಬೇಕೆಂದರೆ ಇತ್ತೀಚಿನ ದಿನಗಳಲ್ಲಿ 90% ಮಹಿಳೆಯರು ಹೊಸ್ತಿಲಿಗೆ ಅರಿಶಿಣ ಹಚ್ಚುತ್ತಾರೆ. ಆದರೆ ಅದರಲ್ಲಿ ಅಡಗಿರುವ ನಿಜವಾದ ಶಕ್ತಿಯನ್ನು ಹೇಗೆ ಬಳಸಿಕೊಳ್ಳಬೇಕು ಎಂದು ತಿಳಿಯದೆ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡುತ್ತಿದ್ದಾರೆ. ಆ ತಪ್ಪುಗಳಿಂದಾಗಿ ಎಷ್ಟೇ ಪೂಜೆ ಮಾಡಿದರೂ ಸಹ ಮನೆಯಲ್ಲಿ ಶಾಂತಿ ಇರುವುದಿಲ್ಲ. ಗಂಡ ಹೆಂಡತಿ ನಡುವೆ ಜಗಳ, ಮಕ್ಕಳಲ್ಲಿ ಕಿರಿಕಿರಿ, ಕೈಯಲ್ಲಿ ಹಣ ನಿಲ್ಲದಿರುವುದು, ಇವೆಲ್ಲ ಏಕೆ ಆಗುತ್ತದೆ? ನಿಮ್ಮ ಮನೆಯ ಮುಖ್ಯ ದ್ವಾರ ಅಂದರೆ ನಿಮ್ಮ ಸಿಂಹದ್ವಾರದ ಹೊಸ್ತಿಲು ಅಳುತ್ತಿರುವುದರಿಂದ. ಹೌದು, ನಿಜ, ಹೊಸ್ತಿಲು ಕೂಡ ಅಳುತ್ತದೆ, ಹಾಗೆಯೇ ಆಶೀರ್ವದಿಸುತ್ತದೆ. ಇಂದು ಈ ವಿಡಿಯೋದಲ್ಲಿ ಹೊಸ್ತಿಲಿಗೆ ಅರಿಶಿಣ ಹಚ್ಚಿ ಕುಂಕುಮ ಇಡುವ ಪ್ರತಿಯೊಬ್ಬ ಮಹಿಳೆಯು ಖಂಡಿತವಾಗಿಯೂ ಮಾಡಲೇಬೇಕಾದಂತಹ ಒಂದು ರಹಸ್ಯ ಕೆಲಸದ ಬಗ್ಗೆ ನಾವು ತಿಳಿಸಲಿದ್ದೇವೆ. ಇದು ಕೇವಲ ಪೂಜೆಯಲ್ಲ, ಇದು ಒಂದು ವಿಜ್ಞಾನ. ಇದು ನಮ್ಮ ಹಿರಿಯರು ನಮಗೆ ನೀಡಿದ ಒಂದು ಅದ್ಭುತವಾದ ವರ. ಆದ್ದರಿಂದ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಏಕೆಂದರೆ ಮಧ್ಯದಲ್ಲಿ ನಾವು ಹೇಳುವ ಒಂದು ಸಣ್ಣ ಕತೆ ನಿಮ್ಮ ಜೀವನವನ್ನು, ನಿಮ್ಮ ಮನೆಯನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಈ ವಿಡಿಯೋ ಮುಗಿಯೋ ಹೊತ್ತಿಗೆ ನಾಳೆ ಬೆಳಗ್ಗೆ ನೀವು ಹೊಸ್ತಿಲನ್ನು ಸ್ಪರ್ಶಿಸಿದಾಗ ನಿಮಗೆ ಆಗುವ ಅನುಭವ ವಿಭಿನ್ನವಾಗಿರುತ್ತದೆ. ಮೊದಲಿಗೆ ನಮ್ಮ ಹೆಣ್ಣು ಮಕ್ಕಳ ಸೌಭಾಗ್ಯವನ್ನು ಕಾಪಾಡಿಕೊಳ್ಳಲು ಬಯಸುವ ಪ್ರತಿಯೊಬ್ಬರು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹೊಸ್ತಿಲು ಎಂದರೇನು? ಅದು ಕೇವಲ ಮರದಿಂದ ಮಾಡಿದ ಮರದ ತುಂಡ. ಇದು ಕಲ್ಲಿನಿಂದ ಕಟ್ಟಿದ ಮೆಟ್ಟಿಲು ಅಲ್ಲ. ಶಾಸ್ತ್ರಗಳ ಪ್ರಕಾರ ಹೊಸ್ತಿಲು ಎಂದರೆ ಅದು ಒಂದು ಕುಟುಂಬ ಮತ್ತು ಜಗತ್ತಿನ ನಡುವಿನ ಲಕ್ಷ್ಮಣ ರೇಖೆ. ಹೊರಗಿನ ಪ್ರಪಂಚ ಹೇಗಿರುತ್ತದೆ? ಸ್ಪರ್ಧೆಗಳು, ವೇಗಗಳು, ಮಾಲಿನ್ಯ, ನಕಾರಾತ್ಮಕ ಶಕ್ತಿ ಇವೆಲ್ಲವೂ ಹೊರಗಿರುತ್ತದೆ. ನೀವು ಮನೆಯ ಒಳಗಡೆ ಶಾಂತವಾಗಿ ಪ್ರೀತಿಯಿಂದ ದೇವಾಲಯದಂತೆ ಇರಬೇಕು. ಹಾಗಾದರೆ ಹೊರಗಿನ ಕಸವೆಲ್ಲ ನಿಮ್ಮ ಮನೆಗೆ ಬರದಂತೆ ತಡೆಯುವವರು ಯಾರು? ಅದೇ ನಿಮ್ಮ ಮನೆಯ ಹೊಸ್ತಿಲು. ಒಬ್ಬ ವ್ಯಕ್ತಿಯ ಹೊರಗಿನಿಂದ ಮನೆಗೆ ಬಂದಾಗ ಅವರ ಕಾಲುಗಳ ಜೊತೆಗೆ ಅವರ ಮನಸ್ಸಿನ ಜೊತೆ ಅನೇಕ ರೀತಿಯ ಶಕ್ತಿಗಳು ಬರುತ್ತವೆ. ಒಬ್ಬರು ನಿಮ್ಮ ಮನೆಯನ್ನು ನೋಡಿ ಅಸೂಯೆ ಪಟ್ಟಿರಬಹುದು, ಮತ್ತೊಬ್ಬರು ನಿಮ್ಮ ಮೇಲೆ ಕೋಪದಿಂದ ಬಂದಿರಬಹುದು. ಆ ಕೆಟ್ಟ ದೃಷ್ಟಿಯನ್ನು ಅಲ್ಲೇ ಭಸ್ಮ ಮಾಡುವ ಶಕ್ತಿ ಅರಿಶಿಣಕ್ಕೆ ಮಾತ್ರ ಇದೆ. ಅದಕ್ಕಾಗಿಯೇ ನಮ್ಮ ಹಿರಿಯರು ಹೇಳುತ್ತಾರೆ, ಹೊಸ್ತಿಲು ದಾಟಿದ ಹೆಣ್ಣು ಹೊಸ್ತಿಲು ದಾಟಿದ ಮಾತು ಎಂದು. ಅಂದರೆ ಹೊಸ್ತಿಲಿಗೆ ಅಷ್ಟು ಪವಿತ್ರತೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತಿದೆ? ನೀವು ಹೊಸ್ತಿಲಿನ ಮೇಲೆ ನಿಂತು ಮಾತನಾಡುತ್ತಿದ್ದೀರಿ, ಹೊಸ್ತಿಲಿನ ಮೇಲೆ ಕುಳಿತುಕೊಂಡು ಹರಟೆ ಹೊಡೆಯುತ್ತಿದ್ದೀರಿ, ನೀವು ಕಾಲುಗಳಿಂದ ಹೊಸ್ತಿಲನ್ನು ತುಳಿದು ಒಳಗೆ ಹೋಗುತ್ತಿದ್ದೀರಿ. ಹೊಸ್ತಿಲಿಗೆ ಅರಿಶಿಣ ಹಚ್ಚುತ್ತೀರಿ ಸರಿ, ಆದರೆ ಆ ಅರಿಶಿಣದಲ್ಲಿ ಜೀವವಿದೆಯಾ? ಮನೆಗೆ ರಕ್ಷಾ ಕವಚವಾಗುತ್ತಿದೆಯಾ ಅಥವಾ ಕೇವಲ ಬಣ್ಣವಾಗಿ ಉಳಿಯುತ್ತಿದೆಯಾ? ನೀವು ಹೊಸ್ತಿಲಿಗೆ ಅರಿಶಿಣ ಹಚ್ಚುವಾಗ ನಿಮ್ಮ ಮನಸ್ಸಿನಲ್ಲಿ ಏನು ಯೋಚಿಸುತ್ತಿದ್ದೀರಾ ಎಂಬುದು ಬಹಳ ಮುಖ್ಯ. ಸೊಂಟ ನೋಯುತ್ತಿದೆ ಎಂದು ಗೊಣಕುತ್ತಾ ಹೊಸ್ತಿಲಿಗೆ ಅರಿಶಿಣವನ್ನು ಹಚ್ಚಿದರೆ ಆ ಹೊಸ್ತಿಲು ನಿಮ್ಮ ಮನೆಗೆ ದಾರಿದ್ರ್ಯವನ್ನು ಆಹ್ವಾನಿಸುತ್ತದೆ. ಅದೇ ಮನೆ ತಂಪಾಗಿರಬೇಕು, ನನ್ನ ಗಂಡ ನನ್ನ ಮಕ್ಕಳು ಕ್ಷೇಮವಾಗಿ ಹಿಂತಿರುಗಬೇಕು ಎಂದು ಸಂಕಲ್ಪ ಮಾಡಿಕೊಂಡರೆ ಆ ಹೊಸ್ತಿಲು ನಿಮ್ಮ ಮನೆಗೆ ಶ್ರೀರಾಮ ರಕ್ಷೆಯಾಗುತ್ತದೆ. ಈ ವಿಷಯ ನಿಮಗೆ ಚೆನ್ನಾಗಿ ಅರ್ಥವಾಗಲು ಒಂದು ಕಥೆಯನ್ನು ನಾನು ನಿಮಗೆ ಹೇಳಲಿದ್ದೇನೆ. ಶಾರದಾ ಅಚ್ಚು ನಿಮ್ಮಂತೆ ನನ್ನಂತೆ ಒಬ್ಬ ಮಧ್ಯಮ ವರ್ಗದ ಗೃಹಿಣಿ. ಶಾರದಾಳಿಗೆ ಮದುವೆಯಾಗಿ 7 ವರ್ಷ, 2 ಮಕ್ಕಳು. ಗಂಡನಿಗೆ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ. ಎಲ್ಲವೂ ಚೆನ್ನಾಗಿರುವಂತೆ ಕಾಣುತ್ತಿತ್ತು. ಆದರೆ ಮನೆಯಲ್ಲಿ ಯಾವಾಗಲೂ ಏನೋ ತೀರದ ಗೊಂದಲ. ಗಂಡ ಸಂಜೆ ಮನೆಗೆ ಬಂದ ತಕ್ಷಣ ಕಿರಿಕಿರಿ ಪಡುತ್ತಿದ್ದ. ಮಕ್ಕಳು ಅನಾವಶ್ಯಕವಾಗಿ ಜಗಳವಾಡುತ್ತಿದ್ದರು. ಎಷ್ಟೇ ಸಂಪಾದಿಸಿದರೂ ಹಣ ನೀರಿನಂತೆ ಖರ್ಚಾಗುತ್ತಿತ್ತು. ಆಸ್ಪತ್ರೆಯ ಖರ್ಚುಗಳು ವಿಪರೀತವಾಗಿದ್ದವು. ನಾನು ಪ್ರತಿನಿತ್ಯ ಪೂಜೆ ಮಾಡುತ್ತಿದ್ದೇನೆ, ಏಕೆ ನಮ್ಮ ಮನೆ ನಕಾರಾತ್ಮಕವಾಗಿದೆ ಎಂದು ಅವಳು ಅಳುತ್ತಿದ್ದಳು. ಒಂದು ದಿನ ಅವರ ಮನೆಗೆ ಅವರ ತಾಯಿ ಕಾಂತಮ್ಮ ಬಂದರು. ಕಾಂತಮ್ಮ ಹಳೆಯ ಕಾಲದ ಮನುಷ್ಯರು, ಆದರೆ ಅವರ ಕಣ್ಣುಗಳಲ್ಲಿ ತೇಜಸ್ಸಿತ್ತು.
ಅವರು ಮನೆಗೆ ಬಂದ ತಕ್ಷಣ ಗಮನಿಸಿದ ಮೊದಲ ವಿಷಯ ಹೊಸ್ತಿಲಿಗೆ ಅರಿಶಿಣ ಕುಂಕುಮ ಹಚ್ಚಿ ರಂಗೋಲಿಯನ್ನು ಬಿಟ್ಟಿರುವುದು. ಮರುದಿನ ಬೆಳಗ್ಗೆ ಶಾರದಾ ಎಂದಿನಂತೆ ಹೊಸ್ತಿಲಿಗೆ ಅರಿಶಿಣ ಹಚ್ಚುತ್ತಿರುವಾಗ ಕಾಂತಮ್ಮ ಗಮನಿಸಿದ ವಿಷಯ, ಶಾರದಾಳ ಒಂದು ಕೈಯಲ್ಲಿ ಫೋನಿನಲ್ಲಿ ಮಾತನಾಡುತ್ತಾ ಮತ್ತೊಂದು ಕೈಯಲ್ಲಿ ಬೇಗ ಬೇಗ ಅರಿಶಿಣದ ನೀರನ್ನು ಚಿಮುಕಿಸಿ ಅದು ಒಣಗುವ ಮೊದಲೇ ಅದರ ಮೇಲೆ ಕಾಲಿಟ್ಟು ಒಳಗೆ ಹೋದಳು. ಇದನ್ನು ನೋಡಿದ ಕಾಂತಮ್ಮನಿಗೆ ಕೋಪ ಬಂದು, ಶಾರದಾ ಏನು ನೀನು ಅರಿಶಿಣ ಹಚ್ಚಿದ ರೀತಿ ಎಂದು ಗದರಿದಳು. ಶಾರದಾಳಿಗೆ ಇದು ಅರ್ಥವಾಗಲಿಲ್ಲ. ಏನಾಯ್ತಮ್ಮ, ಪ್ರತಿದಿನ ಹೀಗೆ ಹಚ್ಚುತ್ತಿದ್ದೇನೆ ಅಲ್ವಾ ಅಂತ ಕೇಳಿದಳು. ಅದಕ್ಕೆ ಕಾಂತಮ್ಮ ಹೇಳಿದ ಮಾತುಗಳು ಶಾರದಾಳ ಜೀವನವನ್ನಷ್ಟೇ ಅಲ್ಲ, ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರ ಜೀವನವನ್ನು ಕೂಡ ಬದಲಾಯಿಸುತ್ತದೆ. ಹುಚ್ಚಿ, ಹೊಸ್ತಿಲು ಎಂದರೆ ಲಕ್ಷ್ಮೀ ದೇವಿಯ ಪೀಠ. ನೀನು ಫೋನಿನಲ್ಲಿ ಅನಗತ್ಯ ವಿಷಯಗಳನ್ನು ಮಾತನಾಡುತ್ತಾ ಬೇಸರದಿಂದ ಅರಿಶಿಣ ಕುಂಕುಮವನ್ನು ಹಚ್ಚಿದರೆ ಲಕ್ಷ್ಮಿ ಹೇಗೆ ಕುಳಿತುಕೊಳ್ಳುತ್ತಾಳೆ? ಅದು ಅಲ್ಲದೆ ಅರಿಶಿಣ ಹಚ್ಚಿದ ತಕ್ಷಣ ಅದರ ಮೇಲೆ ಕಾಲಿಟ್ಟು ನೀನು ಒಳಗೆ ಬಂದೆ. ಇದು ನಿನ್ನ ಮನೆಗೆ ಕಾವಲು ಕಾಯುವ ತಾಯಿಯಲ್ಲಿ ನೀನು ಕಾಲಿನಿಂದ ಒದ್ದಂತೆ ಅಲ್ಲವೇ? ಅದಕ್ಕಾಗಿಯೇ ನಿನ್ನ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಿಲ್ಲ. ಅದಕ್ಕಾಗಿಯೇ ನಿಮ್ಮ ಮನೆಯಲ್ಲಿ ಶಾಂತಿ ಇಲ್ಲ. ಇದನ್ನು ಕೇಳಿದ ಶಾರದಾಳ ಕಣ್ಣುಗಳಲ್ಲಿ ನೀರು ತುಂಬಿದವು. ಹಾಗಾದರೆ ಏನು ಮಾಡಬೇಕು ಅಮ್ಮ ಎಂದು ಕೇಳಿದಳು. ಕಾಂತಮ್ಮ ಶಾರದಾಳಿಗೆ ಒಂದು ರಹಸ್ಯ ಪರಿಹಾರವನ್ನು ಹೇಳಿದಳು. ಅಂದಿನಿಂದ ಶಾರದಾ ಆ ಪದ್ಧತಿಯನ್ನು ಪಾಲಿಸಿದಳು. ಇದನ್ನು ನಂಬಿ ಸರಿಯಾಗಿ 21 ದಿನಗಳಲ್ಲಿ ಶಾರದಾ ಅವಳ ಮನೆಯಲ್ಲಿ ಬದಲಾವಣೆಯು ಶುರುವಾಯಿತು. ಗಂಡನ ಕಿರಿಕಿರಿ ಕಡಿಮೆ ಆಯಿತು. ಅನಗತ್ಯ ಖರ್ಚುಗಳು ನಿಂತು ಹೋದವು. ಮನೆಗೆ ಬಂದ ತಕ್ಷಣ ತಿಳಿಯದ ಶಾಂತಿ ಸಿಗುತ್ತಿತ್ತು. ಅಸಲಿಗೆ ಕಾಂತಮ್ಮ ಹೇಳಿದ ರಹಸ್ಯ ಏನು? ಅದು ಮಾಡಿದ ಆ ಕೆಲಸವೇನು? ಈಗ ನಾವು ನಿಮಗೆ ಅದನ್ನೇ ಹೇಳಲು ಹೊರಟಿದ್ದೇವೆ. ಆ ರಹಸ್ಯವನ್ನು ತಿಳಿದುಕೊಳ್ಳುವ ಮೊದಲು ನಮ್ಮ ಪುರಾಣಗಳಲ್ಲಿರುವ ಒಂದು ಅದ್ಭುತ ಕಥೆಯನ್ನು ನೆನಪಿಸಿಕೊಳ್ಳಬೇಕು. ಇದು ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಮತ್ತು ಆಕೆಯ ಅಕ್ಕನಾದ ಜ್ಯೇಷ್ಠಾದೇವಿಗೆ ಸಂಬಂಧಿಸಿದ ಕತೆ. ಪುರಾಣಗಳ ಪ್ರಕಾರ ಸಮುದ್ರ ಮಂಥನದಲ್ಲಿ ಲಕ್ಷ್ಮೀ ದೇವಿಯ ಮೊದಲು ಜ್ಯೇಷ್ಠಾದೇವಿ. ಶುಚಿತ್ವ ಎಂದರೆ ಇಷ್ಟ ಇರುವುದಿಲ್ಲ. ಗಲಾಟೆಗಳು, ಧೂಳು, ಕೊಳಕು ಎಲ್ಲಿರುತ್ತದೆಯೋ ಅಲ್ಲಿ ಆಕೆಯ ನಿವಾಸ. ಆಕೆ ಪ್ರವೇಶಿಸಿದರೆ ಆ ಮನೆಯಲ್ಲಿ ಐಶ್ವರ್ಯ ಹೋಗುತ್ತದೆ, ದರಿದ್ರ ಬರುತ್ತದೆ. ಅದಾದ ನಂತರ ಲಕ್ಷ್ಮೀ ದೇವಿಯು ಹುಟ್ಟಿದಳು. ಆಕೆಗೆ ಪರಿಶುದ್ಧತೆ, ಅರಿಶಿಣ ಕುಂಕುಮ, ಸುಗಂಧ, ಪರಿಮಳಗಳು ಎಂದರೆ ಇಷ್ಟ. ಒಂದು ಬಾರಿ ಜ್ಯೇಷ್ಠಾದೇವಿ ಮತ್ತು ಲಕ್ಷ್ಮೀದೇವಿ ಇಬ್ಬರು ಭೂಲೋಕ ಸಂಚಾರ ಮಾಡುತ್ತಾ ಒಂದು ಗ್ರಾಮಕ್ಕೆ ಬಂದರಂತೆ. ಯಾವ ಮನೆಗೆ ಹೋಗಬೇಕು ಎಂದು ಚರ್ಚಿಸುತ್ತಿದ್ದರು. ಆವಾಗ ಲಕ್ಷ್ಮೀದೇವಿ ಒಂದು ಮಾತು ಹೇಳಿದಳು. ಅಕ್ಕ, ಯಾವ ಮನೆಯ ಹೊಸ್ತಿಲು ಅರಿಶಿಣ ಕುಂಕುಮಗಳಿಂದ ಕಂಗೊಳಿಸುತ್ತಿರುತ್ತದೆಯೋ, ಯಾವ ಮನೆಯ ಹೊಸ್ತಿಲ ಬಳಿ ಸ್ತ್ರೀಯರು ಭಕ್ತಿಯಿಂದ ದೀಪ ಹಚ್ಚುತ್ತಾರೋ ಆ ಹೊಸ್ತಿಲು ನನಗೆ ಲಕ್ಷ್ಮಣ ರೇಖೆ. ಅದು ನನಗೆ ಸ್ವಾಗತ ದ್ವಾರ. ನಾನು ಅಲ್ಲೇ ಇರುತ್ತೇನೆ. ಆದರೆ ಯಾವ ಮನೆಯ ಹೊಸ್ತಿಲು ಮಂಕಾಗಿ ಧೂಳು ಹಿಡಿದು ಅರಿಶಿಣವಿಲ್ಲದೆ ಇರುತ್ತದೆಯೋ ಆ ಹೊಸ್ತಿಲು ನನಗೆ ಅಗ್ನಿಗೆ ಸಮಾನ. ನಾನು ಅಲ್ಲಿಗೆ ಹೋಗಲಾರೆ, ನೀನು ಅಲ್ಲಿರು ಎಂದು ಹೇಳಿದಳಂತೆ. ನೋಡಿದ್ದೀರಾ, ನಾವು ಹೊಸ್ತಿಲಿಗೆ ಅರಿಶಿಣ ಹಚ್ಚುವುದು ಎಂದರೆ ಪರೋಕ್ಷವಾಗಿ ಜ್ಯೇಷ್ಠಾದೇವಿಗೆ, ಅಂದರೆ ಅಮ್ಮ ನೀನು ಒಳಗೆ ಬರಬೇಡ, ಇದು ಲಕ್ಷ್ಮೀದೇವಿ ಇರುವ ಸ್ಥಳ ಎಂದು ಬೋರ್ಡ್ ಹಾಕಿದಂತೆ. ಆದರೆ ಇಲ್ಲಿ ಅನೇಕ ಸ್ತ್ರೀಯರು ಮಾಡುವ ತಪ್ಪು ಏನೆಂದರೆ ಹೊಸ್ತಿಲಿಗೆ ಅರಿಶಿಣ ಹಚ್ಚುತ್ತಾರೆ. ಬೊಟ್ಟು ಇಡುವಾಗ ಕುಂಕುಮದ ಬದಲು ಸ್ಟಿಕ್ಕರ್ ಬೊಟ್ಟುಗಳನ್ನು ಬಳಸುತ್ತಾರೆ ಅಥವಾ ರಾಸಾಯನಿಕಗಳನ್ನು ಬೆರೆಸಿದ ಪೇಂಟಿಂಗನ್ನು ಹಚ್ಚುತ್ತಾರೆ. ನಮ್ಮ ಲಕ್ಷ್ಮೀದೇವಿ ಆಕರ್ಷಿತವಾಗುವುದು ಪ್ಲಾಸ್ಟಿಕ್ಗಳಿಂದ ಅಲ್ಲ, ಶುದ್ಧ ಅರಿಶಿಣದಿಂದ. ನೀವು ಪೇಂಟ್ ಹಚ್ಚಿ ಕೈ ತೊಳೆದುಕೊಂಡರೆ ಅಲ್ಲಿ ದೇವತೆ ಹೇಗೆ ನೆಲೆಸುತ್ತಾಳೆ? ಹೊಸ್ತಿಲು ಬೆನ್ನೆಲುಬಿನಂತೆ. ನಮ್ಮ ದೇಹದಲ್ಲಿ ಬೆನ್ನು ಮೂಳೆ ಎಷ್ಟು ಮುಖ್ಯವೋ ಮನೆಯ ಹೊಸ್ತಿಲು ಅಷ್ಟೇ ಮುಖ್ಯ. ವಾಸ್ತು ಪ್ರಕಾರ ಸಹ ಮುಖ್ಯ ದ್ವಾರದಲ್ಲೇ ಪ್ರಾಣಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ ಒಳಗೆ ಬರುತ್ತದೆ. ಅರಿಶಿಣವು ಒಂದು ಅದ್ಭುತವಾದ ಆ್ಯಂಟಿಬಯೋಟಿಕ್ ಕ್ರಿಮಿನಾಶಕವಾಗಿದೆ. ಹೊಸ್ತಿಲಿಗೆ ಅರಿಶಿಣವನ್ನು ಹಚ್ಚಿದಾಗ ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳು ಮನೆಗೆ ಪ್ರವೇಶಿಸಲು ಸಾಧ್ಯವಿಲ್ಲ. ಅದೇ ರೀತಿ ಕಣ್ಣಿಗೆ ಕಾಣದ ನಕಾರಾತ್ಮಕ ಶಕ್ತಿಯೂ ಸಹ ನಿಲ್ಲುತ್ತದೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಹೊಸ್ತಿಲಿಗೆ ಅರಿಶಿಣ ಹಚ್ಚಿ ಕುಂಕುಮ ಇಡುವ ಪ್ರತಿಯೊಬ್ಬ ಮಹಿಳೆಯರು ತಪ್ಪದೇ ಮಾಡಬೇಕಾದ ಕೆಲಸ ಯಾವುದು? ನಾವು ಹೇಳುವ ಈ ವಿಧಾನವನ್ನು ನೀವು ನಾಳೆಯಿಂದ ಅನುಸರಿಸಿ ಫಲಿತಾಂಶವನ್ನು ನೀವೇ ನೋಡುತ್ತೀರಿ. ಒಂದು, ಮಿಶ್ರಣ ಮಾಡುವ ವಿಧಾನ. ಕೇವಲ ನೀರಿನಿಂದ ಅರಿಶಿಣವನ್ನು ಮಿಶ್ರಣ ಮಾಡಿ ಆ ನೀರಿಗೆ ಸ್ವಲ್ಪ ಹಸಿ ಹಾಲು ಮತ್ತು ರೋಸ್ ವಾಟರ್ ಅಂದರೆ ಪನ್ನೀರನ್ನು ಸೇರಿಸಿ. ಏಕೆ? ಹಾಲು ಲಕ್ಷ್ಮೀ ಕಟಾಕ್ಷವನ್ನು ನೀಡುತ್ತದೆ, ಪನ್ನೀರು ಸುಗಂಧವನ್ನು ನೀಡುತ್ತದೆ.
ಈ ಮಿಶ್ರಣದೊಂದಿಗೆ ಅರಿಶಿಣವನ್ನು ಬೆರೆಸಿ ಹೊಸ್ತಿಲಿಗೆ ಹಚ್ಚಿ ಆ ಸುವಾಸನೆಗೆ ಅರ್ಧದಷ್ಟು ನಕಾರಾತ್ಮಕ ಶಕ್ತಿ ಓಡಿ ಹೋಗುತ್ತದೆ. ಇನ್ನು ಅರಿಶಿಣವನ್ನು ಹಚ್ಚುವ ಡೈರೆಕ್ಷನ್. ಅರಿಶಿಣವನ್ನು ಯಾವಾಗಲೂ ಬಲದಿಂದ ಎಡಕ್ಕೆ ಬರೆಯಬೇಕು. ಇದು ಸಕಾರಾತ್ಮಕ ಶಕ್ತಿಯ ಹರಿವನ್ನು ಸೂಚಿಸುತ್ತದೆ. ಅಡ್ಡಾದಿಡ್ಡಿಯಾಗಿ ಬರೆಯಬಾರದು. ಆ ಸಮಯದಲ್ಲಿ ಹೇಳಬೇಕಾದ ಮಂತ್ರ ಇದೇ ಅಸಲಿ ಸೀಕ್ರೆಟ್. ನೀವು ಹೊಸ್ತಿಲಿಗೆ ಅರಿಶಿಣ ಹಚ್ಚುತ್ತಿರುವಷ್ಟು ಹೊತ್ತು ನಿಮ್ಮ ಮನಸ್ಸಿನಲ್ಲಿ ಅನಗತ್ಯ ಆಲೋಚನೆಗಳು ಬರಬಾರದು. ಈ ಚಿಕ್ಕ ಮಂತ್ರವನ್ನು ಮನಸ್ಸಿನಲ್ಲಿ ಕೇಳಿಕೊಳ್ಳಿ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ, ನನ್ನ ಮನೆ ಸುಭಿಕ್ಷವಾಗಿರಬೇಕು ಎಂದು. ಮಹಾಲಕ್ಷ್ಮಿ ಹೊಸ್ತಿಲನ್ನು ಸ್ಪರ್ಶಿಸಿದಾಗ ನೀವು ದೇವರನ್ನು ಸ್ಪರ್ಶಿಸಿದ್ದೀರಿ ಎಂದು ಭಾವಿಸಬೇಕು. 4 ಬೊಟ್ಟು ಇಡುವ ವಿಧಾನ. ಅರಿಶಿಣ ಹಚ್ಚಿದ ನಂತರ ಅಕ್ಕಿ ಹಿಟ್ಟಿನಿಂದ ಚಿಕ್ಕ ರಂಗೋಲಿ ಹಾಕಿ ಅದರ ಮೇಲೆ ಕುಂಕುಮದ ಬೊಟ್ಟು ಇಡಿ. ಕುಂಕುಮ ಇಡುವಾಗ ನಿಮ್ಮ ಉಗುರು ಬೆರಳನ್ನು ಬಡಿಸಿ ಕುಂಕುಮ ಇಡುತ್ತಾ ನನ್ನ ಪತಿಯ ಆಯುಷ್ಯ ಹೆಚ್ಚಾಗಬೇಕು, ನನ್ನ ಮನೆ ಧಾನ್ಯದಿಂದ ತುಂಬಬೇಕು ಎಂದು ದೃಢವಾದ ಸಂಕಲ್ಪ ಮಾಡಿಕೊಳ್ಳಿ. ಸ್ತ್ರೀಯರ ಸಂಕಲ್ಪಕ್ಕೆ ತಿರುಗು ಇಲ್ಲ. 5 ಅತಿ ಮುಖ್ಯವಾದ ನಿಯಮ. ಅರಿಶಿಣ ಹಚ್ಚಿದ ನಂತರ ದಯವಿಟ್ಟು ಅದರ ಮೇಲೆ ತಕ್ಷಣ ಕಾಲಿಡಬೇಡಿ. ಮನೆಯವರಿಗೂ ಹೇಳಿ, ಹೊಸ್ತಿಲನ್ನು ತುಳಿಯುವುದು ಎಂದರೆ ಲಕ್ಷ್ಮೀ ದೇವಿಯನ್ನು ತುಳಿದಂತೆ. ಹೊಸ್ತಿಲನ್ನು ದಾಟಬೇಕು ಹೊರತು ತುಳಿಯಬಾರದು. ಪ್ರತಿ ಶುಕ್ರವಾರ ಹೊಸ್ತಿಲಿನ 2 ಬದಿಗಳಲ್ಲಿ 2 ಹೂವುಗಳನ್ನು ಇಡಿ. ಸಾಧ್ಯವಾದರೆ ಸಂಜೆ ಹೊಸ್ತಿಲಿನ ಒಳಭಾಗದಲ್ಲಿ 2 ಮಣ್ಣಿನ ದೀಪಗಳನ್ನು ಹಚ್ಚಿ. ಅದನ್ನೇ ಹೊಸ್ತಿಲು ಲಕ್ಷ್ಮೀ ಪೂಜೆ ಎಂದು ಕರೆಯುತ್ತಾರೆ. ಇದನ್ನು ಮಾಡಿದ ಯಾವುದೇ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಹೆಚ್ಚು ಕಾಲ ಇರುವುದಿಲ್ಲ. ಇನ್ನು ಕೆಲವು ಸಣ್ಣ ಪುಟ್ಟ ತಪ್ಪುಗಳಿವೆ. ಅವುಗಳನ್ನು ನಾವು ತಿಳಿಯದೇ ಮಾಡುತ್ತೇವೆ. ಅವುಗಳನ್ನು ತಕ್ಷಣ ನಿಲ್ಲಿಸಿ. ಪೂಜಾ ಕೋಣೆಯಲ್ಲಿ ಉಳಿದಿರುವ ಹಳೆಯ ಅರಿಶಿಣವನ್ನು ಹೊಸ್ತಿಲಿಗೆ ಹಚ್ಚಬೇಡಿ. ಬಳಸುವ ಅರಿಶಿಣ ಶುದ್ಧವಾಗಿ ಹೊಸದಾಗಿರಬೇಕು. ಹೊಸ್ತಿಲಿಗೆ ಪೊರಕೆ ತಾಗಿಸಬಾರದು. ಗುಡಿಸುವಾಗ ಪೊರಕೆಯನ್ನು ಬಾಗಿಲಿಗೆ ಗಟ್ಟಿಯಾಗಿ ತಾಗಿಸಬೇಡಿ. ಪೊರಕೆ ಲಕ್ಷ್ಮಿಯ ಸ್ವರೂಪವಾಗಿದ್ದರೂ ಧೂಳು ತುಂಬಿದ ಪೊರಕೆಯನ್ನು ಬಾಗಿಲಿಗೆ ತಾಗಿಸುವುದು ಒಳ್ಳೆಯದಲ್ಲ. ಕಣ್ಣೀರು ಹಾಕಿಕೊಂಡು ದುಃಖದಿಂದ ಎಂದಿಗೂ ಬಾಗಿಲನ್ನು ಸ್ವಚ್ಛಗೊಳಿಸಬೇಡಿ. ಸ್ತ್ರೀಯರು ಕಣ್ಣೀರು ಹಾಕುತ್ತಾ ಬಾಗಿಲನ್ನ ಮೇಲೆ ಆ ಕಣ್ಣೀರು ಬಿದ್ದರೆ ಆ ವಂಶಕ್ಕೆ ಒಳ್ಳೆಯದಲ್ಲ. ಎಷ್ಟೇ ಕಷ್ಟಗಳಿದ್ದರೂ ಆ 2 ನಿಮಿಷ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಗುತ್ತಾ ಅಮ್ಮನವರನ್ನು ಸ್ವಾಗತಿಸಿ. ನೆನಪಿಡಿ, ಮನೆಯನ್ನು ಇಟ್ಟಿಗೆಗಳಿಂದ ಕಟ್ಟಿರಬಹುದು. ಕುಟುಂಬ ಸ್ತ್ರೀಯ ಮನಸ್ಸಿನಿಂದ ಮತ್ತು ಅವಳ ಆಚರಿಸುವ ಧರ್ಮದಿಂದ ನಿಲ್ಲುತ್ತದೆ. ನಿಮ್ಮ ಮನೆಯ ಬಾಗಿಲು ನಿಮ್ಮ ಕುಟುಂಬದ ಗೌರವದ ಪ್ರತೀಕ. ಅದು ಎಷ್ಟು ಸುಂದರವಾಗಿರುತ್ತದೆಯೋ ನಿಮ್ಮ ಮುಖದಲ್ಲಿ ಅಷ್ಟೇ ಸೌಂದರ್ಯವಿರುತ್ತದೆ. ನೀವು ಗಮನಿಸಿ, ಯಾವ ಮನೆಯಲ್ಲಿ ಹೊಸ್ತಿಲು ಅರಿಶಿಣ ಕುಂಕುಮಗಳಿಂದ ಹೊಳೆಯುತ್ತಿರುತ್ತದೆಯೋ ಆ ಮನೆಗೆ ಕಾಲಿಟ್ಟ ತಕ್ಷಣ ಮನಸ್ಸಿಗೆ ಬಹಳ ಶಾಂತಿ ಅನಿಸುತ್ತದೆ. ಅದೇ ನಿಮ್ಮ ಯಶಸ್ಸು. ನಾಳೆಯಿಂದ ಅರಿಶಿಣ ಹಚ್ಚುವಾಗ ಇದು ಒಂದು ಕೆಲಸದಂತೆ ಅಲ್ಲದೆ ಒಂದು ಯೋಗದಂತೆ, ಒಂದು ವರದಂತೆ ಭಾವಿಸಿ ಮಾಡಿ. ನಿಮ್ಮ ಮನೆಯ ಹೊಸ್ತಿಲು ನಿಮಗೆ ಗುಡಿಯಾಗುತ್ತದೆ. ಸ್ನೇಹಿತರೆ, ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.